ಹಾಯ್ ಡಾರ್ಲಿಂಗ್ಸ್ ಟೈಮ್ ಬಂದು ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಗಂಟೆ, ಮಧ್ಯರಾತ್ರಿ 2 ಗಂಟೆ. ಯಾವುದೋ ಒಂದು ಐಡಿಯಾ ಸ್ಟ್ರೈಕ್ ಆಯ್ತಾಯ್ತಾ ನನಗೆ ಸಂಜೆ ಲೈಕ್ ಅರೌಂಡ್ 8:30 ಆ ಥರ ಟೈಮಲ್ಲಿ 8 ಗಂಟೆಲಿ ಒಂದು ಐಡಿಯಾ ಸ್ಟ್ರೈಕ್ ಆಯಿತು. ಐಡಿಯಾನ ಡೆವಲಪ್ ಮಾಡಿ ರೀಲ್ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಶೂಟ್ ಮಾಡ್ತಾ ಸಡನ್ನಾಗಿ ಹೊಟ್ಟೆ ಹಸಿತಾ ಇದೆ. ಯಾಕಪ್ಪ ಇಷ್ಟೊಂದು ಹೊಟ್ಟೆ ಹಸಿತಾ ಇದೆ ನನಗೆ ಅಂತ ಟೈಮ್ ನೋಡಿದ್ರೆ ಡಾರ್ಲಿಂಗ್ಸ್ 2 ಗಂಟೆ ಆಗಿದೆ ಮಧ್ಯರಾತ್ರಿ. ಓ ಮೈ ಗಾಡ್, ಹೊಟ್ಟೆ ಯಾವ ಥರ ಹಸಿತಾ ಇದೆ ಅಂದರೆ ಬಟ್ ಮಲ್ಗೋಕ್ಕೂ ಆಗ್ತಾಯಿಲ್ಲ ನನಗೆ. ಮಲಗಿಬಿಟ್ರೆ ನಾಳೆ ಮತ್ತೆ ಈ ಮೂಡಿರಲ್ಲ ನನಗೆ ಶೂಟ್ ಮಾಡೋದಕ್ಕೆ. ಅಂದ್ಕೊಂಡಿದ್ರೆ ಆಗಲೇ ಶೂಟ್ ಮಾಡಿ ಬಿಟ್ಬಿಡ್ಬೇಕು ನಾನು. ಕಣ್ಣ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಆದರೂ ಪರವಾಗಿಲ್ಲ, ಅಂದ್ಕೊಂಡಿದ್ದನ್ನು ಪಟಾರ್ ಅಂತ ಶೂಟ್ ಮಾಡಿ ಬಿಟ್ಬಿಡ್ಬೇಕು. ಇಲ್ಲಾಂದರೆ ಅದೇನೋ ಸಮಾಧಾನ ಇರಲ್ಲ ಡಾರ್ಲಿಂಗ್ಸ್. ಓಕೆ, ಅದನ್ನು ಬಿಡಿ, ಶೂಟ್ ಅದ್ರ ಪಾಡ್ಗೆ ನಡೀತಾ ಇದೆ. ಇವಾಗ ಹೊಟ್ಟೆ ಹಸಿಯೋದ್ರ ಬಗ್ಗೆ ಹೇಳ್ತಾ ಇದೆಲ್ಲ, ಹೊಟ್ಟೆ ಹೆವಿ ಹಸಿತಾ ಇದೆ ಡಾರ್ಲಿಂಗ್ಸ್. ಸೊ ಬ್ಲಿಂಕಿಟಲ್ಲಿ ನಮ್ಮ ಬ್ಯಾಚುಲರ್ಸಿನ ಬಿರಿಯಾನಿ ಆಗಿರುವಂಥ ಮ್ಯಾಗಿನ ಆರ್ಡ್ರ್ ಮಾಡಿದ್ದೀನಿ. 10 ನಿಮಿಷದಲ್ಲಿ ಬರುತ್ತೆ. ಮ್ಯಾಗಿ ಮಾಡಿಕೊಂಡು ಸರಿಯಾಗಿ ತಿಂದು ಆಮೇಲೆ ಶೂಟ್ನ ಕಂಪ್ಲೀಟ್ ಮಾಡೋಣ. ಓಕೆ, ನೀವೇನೇ ಹೇಳಿ ಡಾರ್ಲಿಂಗ್ಸ್, ಈ ಮಿಡ್ನೈಟ್ ಕ್ರೇವಿಂಗ್ಸು ಅಥವಾ ಈ ಊಟ ಸಿಗದಿರೋ ಟೈಮಲ್ಲಿ ಹೊಟ್ಟೆ ಸಿಗಬಾರ್ದಪ್ಪ. ಬೇರೆಯವ್ರನ್ನ ಎಬ್ಸೋಕ್ಕೂ ಆಗಲ್ಲ, ನಮಗೆ ಮಾಡ್ಕೊಂಡು ತಿನ್ನೋಕ್ಕೂ ಬರಲ್ಲ, ಏನೂ ಸಿಗೋದೂ ಇಲ್ಲ. ಸದ್ಯಕ್ಕೆ ಪುಣ್ಯಕ್ಕೆ ಬ್ಲಿಂಕಿಟ್ ಅನ್ನೋ ಒಂದು ಅಪ್ಲಿಕೇಶನ್ನ ಯಾರೋ ಒಬ್ಬ ಮಹಾನುಭಾವ ಮಾಡಿರೋದಕ್ಕೆ ನಮಗೆ ಈ ಮ್ಯಾಗಿನೋ ಚಿಕ್ಕ ಪುಟ್ಟ ಫ್ರೂಟ್ಸ್ಗಳು ಏನೋ ಮಿನಿಮಮ್ ಬೇಸಿಕ್ ಐಟಮ್ಸ್ ಸಿಗ್ತವೆ, ಅದ್ರಲ್ಲಿ ಹೊಟ್ಟೆ ತುಂಬಿಸ್ಕೋಬೋದು. ಏನಂತೀರಾ ಡಾರ್ಲಿಂಗ್ಸ್? ವಾಟ್ ಡು ಯು ಸೇ? ನೋಡಿ, ಮಾಮಿ ಇದ್ದಾರೆ, ಅಕ್ಷತೆ ಅವ್ರ ಮಾಮಿ ಇದ್ದಾರೆ, ಅವರಿಲ್ಲ ಇವತ್ತಿನ ಶೂಟಲ್ಲಿ. ಒಂದು ಹೊಸ ಐಡಿಯಾ ಸ್ಟ್ರೈಕ್ ಆಯಿತು ಡಾರ್ಲಿಂಗ್ಸ್. ಅಂದರೆ ಒಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡೋಣ, ಈ ಅಕ್ಷತೆ ಥರ ಫಾತಿಮಾ ಥರ ಅಂದ್ಕೊಂಡು ಯಾವುದೋ ಒಂದು ಕ್ಯಾರೆಕ್ಟರ್ ಸ್ಟ್ರೈಕ್ ಆಯಿತಾ, ಅದನ್ನು ಶೂಟ್ ಮಾಡೋಣ ಅಂತ ನೋಡಿ. ಇಲ್ಲಿ ಇನ್ನೂ ಶೂಟ್ ಕೂಡ ಮಾಡ್ತಾ ಇದ್ದೆ, ಚಾರ್ಜು ಕೂಡ ಇರಲಿಲ್ಲ, ಆ್ಯಂಡ್ ಸಡನ್ನಾಗಿ ಹೊಟ್ಟೆ ಬೇರೆ ಸೀತಾಯ್ತಾ. ಊಟ ಮಾಡಲೇಬೇಕಪ್ಪ, ಇಲ್ಲ ಅಂದ್ರೆ ಆಗಲ್ಲ. ಆಚೆ ನೋಡಿ ಡಾರ್ಲಿಂಗ್ಸ್, ಮಧ್ಯರಾತ್ರಿ ಆ ಥರ ಕತ್ಲೆ. ಅಯ್ಯಪ್ಪ, ನಾನು ನೋಡಿಕೊಂಡೇ ಇಲ್ಲ ಎಷ್ಟು ಕತ್ಲೆ ಇದೆ ನೋಡಿ. ಈ ಟೈಮಲ್ಲಿ ಬ್ಲಿಂಕಿಟ್ ಡೆಲಿವರಿ ಮಾಡ್ತಾರಲ್ಲ, ಗ್ರೇಟ್ ಹೇಳಬೇಕು ನಿಜವಾಗ್ಲು. ನಮ್ಮ ಹೊಟ್ಟೆ ತುಂಬಿಸೋಕ್ಕೆ ಬೇರೆಯವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ, ಅವ್ರ ಹೊಟ್ಟೆನೂ ತುಂಬುತ್ತೆ, ಬಟ್ ಆ್ಯಕ್ಚುಲಿ ರಿಸ್ಕ್ ಈ ಥರ ಜಾಬ್ಗಳೆಲ್ಲ. ಸೊ ಇವಾಗ ಕಾಯ್ತಾ ಇದ್ದೀನಿ, ಶೂಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಹೊಟ್ಟೆ ಸೀತಾ ಇದ್ದರೆ ನಾನು ಊಟ ಮಾಡಿಬಿಡ್ಬೇಕು. ಊಟ ಮಾಡಿಬಿಟ್ಟು ಆಮೇಲೆ ಮಾಡೋಣ. ಊಟ ಮಾಡೋದಕ್ಕೆ ಅಡುಗೆನೂ ನಾವೇ ಮಾಡ್ಬೇಕಲ್ಲ ಡಾರ್ಲಿಂಗ್ಸ್. ಪರವಾಗಿಲ್ಲ, ಮ್ಯಾಗಿ ತಾನೇ, ಸಡನ್ 10 ನಿಮಿಷದಲ್ಲಿ ರಪ್ ಅಂತ ರೆಡಿ ಆಗಿಬಿಡುತ್ತೆ. ಬನ್ನಿ, ನಾನು ಹೆಂಗೆ ಮ್ಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಮ್ಯಾಗಿ ಮಾಡುವುದು ಹೇಗೆ ಟೈಟಲ್ ಹೆಂಗಿದೆ ಡಾರ್ಲಿಂಗ್ಸ್? ಸೂಪರ್ ಅಲ್ಲ? ಆ್ಯಕ್ಚುಲಿ ನಾನು ಇಂಟ್ರೋನೇ ಕೊಟ್ಟಿಲ್ಲ ಅಲ್ಲ, ಇವಾಗ ಕೊಡ್ತೀನಿ ನೋಡಿ ಡಾರ್ಲಿಂಗ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಇವಾಗ ತಾನೇ ಅಷ್ಟೊಂದು ಹೊಗಳಿದೆ ಬ್ಲಿಂಕಿಟ್ ಅವರು ಹಂಗೆ ಹಿಂಗೆ ಅಂದ್ಕೊಂಡು. ನೋಡಿದ್ರೆ ಡಾರ್ಲಿಂಗ್ಸ್ ಏನು ಗೊತ್ತಾ ಟ್ವಿಸ್ಟು? ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. 6 AM ಮತ್ತೆ ಬುಕ್ ಮಾಡಬೇಕಂತೆ. ಇವಾಗ ಸ್ಟೋರು ಕ್ಲೋಸ್ ಆಗಿದೆ ಅಂತೆ. ಅಪ್ಲಿಕೇಶನಲ್ಲಿ ನೋಟಿಫಿಕೇಷನ್ ಬಂದಿದೆ. ಓ ಮೈ ಗಾಡ್, ಬುಕ್ ಮಾಡ್ಬೇಕಾದ್ರೆ ಹೆಂಗೆ ತೊಗೊತೋದು? ತೊಗೊಂಡಿಲ್ಲ ಅನಿಸುತ್ತೆ ಮೇ ಬಿ. ನಾನು ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬಂದುಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹೊಟ್ಟೆ ಹಸಿತಾ ಇದೆಯೇ? ಇಲ್ಲೇನಾದರೂ ಇದೆಯಾ? ಮ್ಯಾಗಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಚೆಕ್ ಮಾಡೋಣ. ಕಾಮನ್ ಬೆಳಕು ಕತ್ತಲಿಂದ ಬೆಳಕಿನೆಡೆಗೆ. ಬೆಳಕಿನೆಡೆಗೆ ಬಂದಿದ್ದೀವಿ. ಲೆಟ್ಸ್ ಸಿ. ಎಲ್ಲಿದೆ? ಓಕೆ, ಇಲ್ಲಿದೆ. ಇಲ್ಲೇ ಇದೆಯಲ್ಲ ಡಾರ್ಲಿಂಗ್ಸ್. ವಾವ್, ಮ್ಯಾಗಿ ಇಲ್ಲೇ ಇದೆ. ನಂಗೆ ಬೇಕು ಅನಿಸ್ತು, ಸಿಕ್ತು. ಬ್ಲಿಂಕಿಟ್ ಕ್ಲೋಸ್ ಆಗಿದ್ರು ಸಿಕ್ತು. ಲಕ್ಕಿ ಫೆಲ್ಲೋ ನೀನು ಅಲ್ವಾ? ಎಸ್. ಬನ್ನಿ ಇವಾಗ ಮಾಡಿಕೊಂಡು ತಿನ್ನೋಣ. ಹೊಟ್ಟೆ ಕಚ 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 ಅಂತ ಹಸಿತಾ ಇದೆ. ಮಧ್ಯರಾತ್ರಿಯಲ್ಲಿ 2 ಗಂಟೆ ಮ್ಯಾಗಿ ಮಾಡೋಣ ಬನ್ನಿ. ಸಡನ್ನಾಗಿ ಹೊಟ್ಟೆ ಹಸಿದ್ರೆ ಒಂದು ಐಟಮ್ ಗೊತ್ತು ನಮಗೆ ಮಾಡ್ಕೊಂಡು ತಿನ್ನೋಕ್ಕೆ, ದಟ್ ಈಸ್ ಮ್ಯಾಗಿ. ಸೊ ಒಂದು ಗ್ಲಾಸ್ ನೀರು ಹಾಕೋಬೋಣ. ಆಲ್ರೆಡಿ ಒಂದು ಗ್ಲಾಸ್ ಹಾಕಿದ್ದೀನಿ, ಇನ್ನು ಸ್ವಲ್ಪ ನೀರು ಹಾಕಿದ್ಮೇಲೆ ಸೈಡ್ಗೆ ಇಟ್ಬಿಡೋಣ. ನೀರು ಫುಲ್ ಬಾಯ್ಲ್ ಆಗಬೇಕಾದ್ರೆ ಮ್ಯಾಗಿ ಹಾಕ್ಬಿಟ್ಟು 2 ನಿಮಿಷ ಆದಮೇಲೆ ಮಸಾಲೆ ಹಾಕಿ ಒಂದು 5 ನಿಮಿಷ ಸ್ಟಿರ್ ಮಾಡಿದ್ರೆ ಮುಗೀತು, ಮ್ಯಾಗಿ ರೆಡಿ. ಇನ್ನು ಬಾಯ್ಲ್ ಆಗ್ತಾಯಿದೆ.
ಡಾರ್ಲಿಂಗ್ಸ್ ನೀವೇನೇ ಹೇಳಿ, ಡಾರ್ಲಿಂಗ್ಸ್ ನೀವೊಂದು ಅಬ್ಸರ್ವ್ ಮಾಡಿದ್ದೀರಾ, ನಾವು ಇಷ್ಟಪಟ್ಟು ಮಾಡೋ ಕೆಲಸ ಅದು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ನಮಗೆ ಟಯರ್ಡ್ ಆಗಲ್ಲ, ಸುಸ್ತಾಗಲ್ಲ, ಸಾಕು ಅನ್ಸಲ್ಲ. ಇವಾಗ ನೋಡಿ 2 ಗಂಟೆ ಆದರೂ ಕೂಡ ನಾನು ಮಲಗ್ತಾ ಇಲ್ಲ. ಹೊಟ್ಟೆ ಹಸಿದ್ರು ಕೂಡ ತಿಂದು ಆಮೇಲೆ ಅದನ್ನ ಶೂಟ್ ಮಾಡಿ ಆಮೇಲೆ ಮಲಗ್ತೀನಿ. ಅದು 3 ಗಂಟೆ ಆಗುತ್ತಾ, 4 ಗಂಟೆ ಆಗುತ್ತಾ, 5 ಗಂಟೆ ಆಗುತ್ತಾ, ಅದು ನನಗೆ ಮ್ಯಾಟ್ರ್ ಆಗ್ತಾ ಇಲ್ಲ. ಅದೇ ಆಫೀಸ್ ಕೆಲಸನೋ ಅಥವಾ ಬೇರೆಯವರು ಹೇಳಿದ ಕೆಲಸನೋ ಮಾಡೋದಕ್ಕೆ ನಮಗೆ ಭಾರ. ಯಾಕೆ ಹೇಳಿ? ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇರಲ್ಲ, ಇಷ್ಟನೂ ಇರಲ್ಲ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ನಿನ್ಗೆ ಇಷ್ಟ ಬಂದಿದ್ದನ್ನ ನೀನು ಮಾಡು. ಓಕೆ? ಸೊ ಡಾರ್ಲಿಂಗ್ಸ್, ಒಂದೇ ಒಂದು ಪೀಸ್ ಸಾಕು, ತುಂಬ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಹೊಟ್ಟೆ ಸಿಗ್ತಾ ಇರ್ಬೇಕಾದ್ರೆ ಲೈಟಾಗಿ ತಿನ್ಬಿಡ್ಬೇಕು ನಾನು ಅಷ್ಟೇ. ಸೊ ಇದೊಂದು ಪೀಸ್ ಮಾತ್ರ ಹಾಕ್ತೀನಿ. ಕಾಯಕ್ಕೆಲ್ಲ ಆಗ್ತಾ ಇಲ್ಲ ಡಾರ್ಲಿಂಗ್ಸ್, ಹೊಟ್ಟೆ ಸರಿಗೆ ಹಸಿತಾ ಇದೆ. ನೀವು ಯಾವಾಗಲಾದ್ರೂ ಈ ಥರ ಲಾಕ್ ಆಗಿದ್ದೀರಾ ಡಾರ್ಲಿಂಗ್ಸ್? ಮಧ್ಯರಾತ್ರಿ ಎಚ್ಚರ ಆಗ್ಬಿಡ್ಬೇಕು, ಹೊಟ್ಟೆ ಸರಿಗೆ ಹಸಿತಿರ್ಬೇಕು, ಆದರೆ ಮನೇಲಿ ತಿನ್ನೋಕೆ ಏನೂ ಇರಬಾರ್ದು. ಈ ಥರ ಸಿಚುವೇಶನಲ್ಲಿ ಲಾಕ್ ಆಗಿದ್ದೀರಾ ಡಾರ್ಲಿಂಗ್ಸ್? ಆಗಿದ್ದೀರಾ? ಕೆಲವೊಬ್ರು ಪಲಾವ್ ಮಾಡಿಬಿಟ್ಟಿರ್ತಾರೆ, ವೆಜಿಟೇಬಲ್ ಬಿರಿಯಾನಿ ಮಾಡಿಬಿಟ್ಟಿರ್ತಾರೆ, ತರಕಾರಿ ಆಳು ಮುಳು ಸೊಪ್ಪು ಎಲ್ಲನೂ ಹಾಕಿ ಇನ್ನೇನು ಮೊಸರು ಬಜ್ಜಿ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು. ಆ ಥರ ಎಲ್ಲ ಓವರಾಗಿ ಮಾಡಿಬಿಟ್ಟಿರ್ತಾರೆ ಮ್ಯಾಗಿನ. ನಮ್ಮ ಮನೇಲೂ ಕೂಡ ಮಾಡ್ತಾರೆ ಆ ಥರ, ನಮ್ಮಮ್ಮನೂ ಮಾಡ್ತಾರೆ, ನಮ್ಮ ಮಕ್ಕಳು ಮಾಡ್ತಾರೆ. ಬಟ್ ನನಗೇನು ಅದಕ್ಕಿಂತ ಈ ಥರನೇ ತಿನ್ನೋದಕ್ಕೆ ಇಷ್ಟ. ತರಕಾರಿ ಎಲ್ಲ ಹಾಕಿ ಅದೆಲ್ಲ ಹಾಕಿ ಏನಾದ್ರು ಲೈಕ್ ಆಗಲ್ಲ ಅನ್ನೋದಕ್ಕಿಂತ ಸಿಂಪಲಾಗಿ ಬೇಗ ಇದೇ ತಾನೇ ಆಗೋದು ಡಾರ್ಲಿಂಗ್ಸ್. ಅದನ್ನೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡು ಹೊಟ್ಟೆ ಹಸಿ ಟೈಮಲ್ಲಿ ಆಗಲ್ಲಪ್ಪ. ನೋಡಿ ಇದೆಷ್ಟು ಸಿಂಪಲ್ಲು ಹಾಗೆ ಹೋಯ್ತಪ್ಪ. ಹಾಗೆ ಏನಾದರೂ ಓಲ್ಡ್ ಸ್ಟಾಕ್ದಿತ್ತಾ? ಏನಿದು ಮಸಾಲೆ ಎಲ್ಲ ಹಿಂಗೆ ಗಂಟು ಆಗ್ತಾಯಿದೆ. ಒಂದ್ಸಲ ಡೇಟ್ ಚೆಕ್ ಮಾಡಿಬಿಡ್ಬೇಕು ಡಾರ್ಲಿಂಗ್ಸ್. ಹಾಗೆ ಏನೋ ಆಯಿತು ಡಾರ್ಲಿಂಗ್ಸ್, ಬಟ್ ಇದೊಂದು ಮಾತ್ರ ಹೀಗೆ ಉಳ್ಕೊಂಬಿಡ್ತಲ್ಲ. ಇದೊಂದು ಯಾಕೆ ಈಗ ಆಗೋಯ್ತು? ಮ್ಯಾಗಿ ಮಾಡೋಕ್ಕೂ ಬರಲ್ವಾ ನನಗೆ? ವಾಟ್ ಈಸ್ ದಿಸ್ ಡೂಡ್? ಏನಿದು? ಯಾಕೆ ಈ ಥರ ಆಗಿದೆಯಾ? ಫುಲ್ ಮ್ಯಾಗಿ ಎಲ್ಲ ಆಯಿತು, ಇದು ಮಾತ್ರ ಈ ಥರ ಆಗಿದೆ. ಇದನ್ನ ಸೈಡ್ಗೆ ಇಟ್ಬಿಟ್ಟು ಅದನ್ನು ತಿನ್ನೋಣ ಅಷ್ಟೇ ಡಾರ್ಲಿಂಗ್ಸ್. ನಿಮ್ಮ ಲೈಫಲ್ಲೂ ಅಷ್ಟೇ, ಈ ಥರ ನೆಗೆಟಿವಿಟಿನ ದೂರಕ್ಕೆ ಮಾಡಿ ನಿಮ್ಮ ಲೈಫಲ್ಲಿರೋ ಪಾಸಿಟಿವಿಟಿನ ತಗೊಳ್ಳಿ, ತಿನ್ನಿ. ಇದಕ್ಕಿಂತ ಹೊಟ್ಟೆ ಹಸ್ತಿದ್ರೆ ನೆಗೆಟಿವಿಟಿನೂ ತಿನ್ಕೊಬಿಡಿ. ನಮ್ಗೆ ಅಷ್ಟು ಹೊಟ್ಟೆ ಹಸ್ತಿಲ್ಲ, ಅದನ್ನು ಮಾತ್ರ ತಿಂತೀವಿ. ಬನ್ನಿ. ಮತ್ತೆ ಪ್ಲೇಟ್ಗೆಲ್ಲ ಯಾರು ಹಾಕೋತಾರೆ ಡಾರ್ಲಿಂಗ್ಸ್? ಇದನ್ನೇ ಎತ್ಕೊಂಡು ಹೋಗೋಣ. ಸುಡ್ತಾ ಇದೆ ಗುರು. ಈಗ ಸ್ಟೈಲಾಗಿ ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ತಿನ್ನೋಕ್ಕಾಗಲ್ಲ ಡಾರ್ಲಿಂಗ್ಸ್. ತಾಪ್ಲೇಲೆ ತಿಂದು ಬಿಸಾಕೊಡೋಣ ಬನ್ನಿ. ಸುಡ್ತಾ ಇದೆ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ನೀವು ಟ್ರೈ ಮಾಡಿ, ಚೆನ್ನಾಗಿದ್ರೆ ಆಯಿತಾ? ಕಣ್ಣು ಸರಿಗೆ ಎಳಿತಾ ಇದೆ, ನಿದ್ದೆ ಬರ್ತಾ ಇದೆ, ಹೊಟ್ಟೆ ಹಸಿತಾ ಇದೆ, ಇದು ಸುಡ್ತಾ ಇದೆ. ಏನು ಕಾಂಬಿನೇಷನ್ ಇದು? ಅಯ್ಯೋ ದೇವ್ರೆ. ಏನೋ ಎಡವಟ್ ಆಗಿದೆ ಡಾರ್ಲಿಂಗ್ಸ್. ಏನಾಗಿದೆ ಗೊತ್ತಿಲ್ಲ, ಬಟ್ ನಾರ್ಮಲಾಗಂತೂ ಇಲ್ಲ. ಚೆನ್ನಾಗಿಲ್ವ ಅಂತ ಏನೋ ಶಿವ ಅಂತ ತಿನ್ಕೋಬೇಕು. ಈಗ ಹೊಟ್ಟೆ ಸಿಗ್ತಿರ್ಬೇಕಾದ್ರೆ ಏನಂತೀರಾ? ಹ್ಞೂ ಅಂತೀರಾ? ಈಗ ಚೆನ್ನಾಗಿಲ್ಲ ಅಂತ ನಾನು ಇದನ್ನ ಬಿಡಲ್ಲ, ತಿನ್ನೋದೆ. ಯಾಕಂದರೆ ಹೊಟ್ಟೆ ಹಸಿತಾ ಇದೆ. ಒಂದು ತಪ್ಪಲೆ ತುಂಬ ಏನಿಲ್ಲ ಡಾರ್ಲಿಂಗ್ಸ್, ಒಂದೇ ಒಂದು ಇದು ಹಾಕಿರೋದು ಅಷ್ಟೇ. 2 ಸ್ಪೂನು ಖಾಲಿ ಆಗುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದು, ಚೆನ್ನಾಗಿಲ್ಲ ಅಂದರು ತಿನ್ಕೋಣ. ಆ್ಯಕ್ಚುಲಿ ನನಗೇನೋ ಮಾಡೋಕ್ಕೆ ಬಂದಿಲ್ವಾ ಅಂತ. ಇನ್ನೇನು ಮಾಡ್ತಾರೆ ಮ್ಯಾಗಿ? ಇಷ್ಟೇ ತಾನೇ ಇದು. ಸ್ಟುಪಿಡ್. ಟೈಮ್ ಆಲ್ರೆಡಿ ಡಾರ್ಲಿಂಗ್ಸ್ ಎಷ್ಟಾಗಿದೆ ಗೊತ್ತಾ? 2:41. ಆಲೇ 3 ಗಂಟೆ ಆಗೋಯ್ತಾ? ಓಕೆ, ಇವಾಗ ಡಾರ್ಲಿಂಗ್ಸ್ ಇದನ್ನು ತಿಂದು ಓಕೆ ಡಾರ್ಲಿಂಗ್ಸ್, ಇದನ್ನ ತಿಂದು ವಿಲ್ ಸ್ಲೀಪ್. ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಿಜ ಆಗಲ್ಲಪ್ಪ ನಿದ್ದೆ. ಏನು ಮಾಡೋದು? ಮಲ್ಕೊಳ್ಳ ಇಲ್ಲ ಶೂಟ್ ಮುಗಿಸಿ ಮಲ್ಕೊಳ್ಳ ಗೊತ್ತಾಗ್ತಲ್ವಲ್ಲ. ನಂಗೆ ಶೂಟು ಮುಗಿಸಿಲ್ಲ ಅಂದರೆ ಇವಾಗ ಏನು ನನ್ನ ತಲೆಯಲ್ಲಿದೆ ಅದು ಮರ್ತೋಗ್ಬಿಡುತ್ತೆ. ನನ್ನ ಬಿಗ್ಗೆಸ್ಟ್ ಪ್ರಾಬ್ಲಮೇ ಅದು. ನಾನು ಏನಾದ್ರು ಒಂದು ಅಂದ್ಕೊಂಡಿದ್ರೆ ಡಾರ್ಲಿಂಗ್ಸ್, ಅದನ್ನು ಆವಾಗಲೇ ಹೇಳ್ಬಿಡ್ಬೇಕಿಲ್ಲ, ಬರೆದ್ಬಿಡ್ಬೇಕಿಲ್ಲ, ಶೂಟ್ ಮಾಡಿಬಿಡ್ಬೇಕು. ಇಲ್ಲ ಅದೇನು ಮಾಡಿಲ್ಲ, ನೆನಪಿರುತ್ತೆ ಅಂತ ನಾಳೆ ಹೋದರೆ ಪಕ್ಕ ಮರ್ತೋಗ್ಬಿಟ್ಟಿರ್ತದೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಶೂಟ್ ಮಾಡಿಬಿಟ್ಟೆ ಮಲ್ಕೊಳ್ಳ ಏನು ಅಂತ.
ಟೈಮ್ ನೋಡ್ರೆ 3 ಗಂಟೆ, ಮಲ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಶೂಟ್ಗೆ ಹೋದರೆ ಇನ್ನೂ ಶೂಟ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಇನ್ನೂ ಅರ್ಧ ಗಂಟೆ 3/4 ಗಂಟೆ ಅಂತೂ ಫಿಕ್ಸು. ಸೊ 3 ಗಂಟೆ 4 ಗಂಟೆ ಬೆಳಗ್ಗೆ ಆಗೋಗುತ್ತೆ. ಮತ್ತು ಮಲಗಿದ್ರೆ 7 ಮೇಲೆಲ್ಲ ಮತ್ತೆ ಮಲ್ಕೊಳಕ್ಕಾಗಲ್ಲ ನನಗೆ. ಬೇಡ, ವಿಲ್ ಸ್ಲೀಪ್, ಮತ್ತೆ ಬೆಳಗ್ಗೆ ಎದ್ದು ಶೂಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಬೆಟರ್ ಐಡಿಯಾ. ಸದ್ಯ ಇನ್ನೊಂದೇನಪ್ಪ ಅಂದರೆ ಪುಣ್ಯಕ್ಕೆ ಮ್ಯಾಗಿ ಇಟ್ಟಿದ್ದಾರಲ್ಲಪ್ಪ ಮನೇಲಿ. ನಾನು ಬುಕ್ ಮಾಡಿದೆ, ಸದ್ಯ ಅದು ಕ್ಯಾನ್ಸಲ್ ಆಯಿತು. ಮ್ಯಾಗಿ ಇದ್ದಿದ್ದಕ್ಕೆ ಇವಾಗ ಏನೋ ತಿಂತಾಯಿದ್ದೀನಿ. ಅದು ನಾನು ಮ್ಯಾಗಿ ಬುಕ್ ಮಾಡಿದ್ದೆ, ಮನೇಲೂ ಕೂಡ ಮ್ಯಾಗಿನೇ ಇತ್ತು. ಹ್ಯಾಪಿ. ಖಾಲಿ ಡಾರ್ಲಿಂಗ್ಸ್. ಇವಾಗ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಈ ಥರ ನನಗೆ ಹೊಟ್ಟೆ ಹಸಿರು ತಡೆಯೋಕ್ಕಾಗಲ್ಲ ಡಾರ್ಲಿಂಗ್ಸ್. ಎಷ್ಟೇ ಹೊಟ್ಟೆ ಹಸಿರು ಇಷ್ಟಾದರೂ ತಿಂದ್ಬಿಡ್ಬೇಕು ನಾನು, ಸ್ವಲ್ಪನಾದರೂ. ಇಲ್ಲ ಅಂದರೆ ನನಗೆ ಕೋಪ ರಪ್ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಹೊಟ್ಟೆ ಹಸಿದಾಗ ಸೈಲೆಂಟಾಗಿರ್ತೀನಿ ನಾನು. ಸೊ ಮಧ್ಯರಾತ್ರಿಯಲ್ಲಿ ಮ್ಯಾಗಿ ಮಾಡಿಕೊಂಡು ತಿಂದಿದ್ದಾಯಿತು ಡಾರ್ಲಿಂಗ್ಸ್. ಬನ್ನಿ ಇವಾಗ ಮಲ್ಕೊಬಿಡೋಣ ಹೋಗಿ. ನೀವು ಕೂಡ ಮಲ್ಕೊಂಡಿರ್ತೀರ ಅನಿಸುತ್ತೆ. ಇಲ್ಲ, ಈ ವ್ಲಾಗ್ ನೋಡ್ಬೇಕಾದ್ರೆ ಎದ್ದಿರ್ತೀರ. ಓಕೆ, ಇವಾಗ ನೀವು ಕೂಡ ಊಟ ಮಾಡಿಲ್ಲ ಅಂದರೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿ. ಊಟ ಮಾಡಿರೋರು ಮಲ್ಕೊಳ್ಳಿ. ಸಿಗೋಣ ನಾಳೆ ವ್ಲಾಗಲ್ಲಿ. ಟಾಟಾ ಬಾಬಾ, ಸಿ ಯು ಡಾರ್ಲಿಂಗ್ಸ್, ಲವ್ ಯು.